ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಮ್ಮೂರಲ್ಲಿ ಜಾತ್ರೆ ಇತ್ತು, ಅದಕ್ಕೆ ನಾವು ಊರಿಗೆ ಬಂದಿದ್ದೀವಿ. ಶ್ರೀ ಕಲ್ಲೇಶ್ವರ ಸ್ವಾಮಿಯವರ ಅಗ್ನಿಕುಂಡೋತ್ಸವ ಇದು ಮೊದಲನೇ ದಿನ ಜಾತ್ರೆ. 14 ಹಳ್ಳಿ ಗ್ರಾಮ ದೇವತೆ ಉಚ್ಚಮ್ಮ ದೇವಿಯವರ ಜಾತ್ರೆನೂ ಇರುತ್ತೆ. ಇವತ್ತು 29ನೇ ತಾರೀಕು ಸೋಮವಾರದಿಂದ ಶುರುವಾಗಿದ್ದ ಜಾತ್ರೆ. ನೆಕ್ಸ್ಟು 6ನೇ ತಾರೀಕು ಮೇ 6ನೇ ತಾರೀಕು ಸೋಮವಾರದವರೆಗೂ ಜಾತ್ರೆ ನಡೆಯುತ್ತೆ. ಒಂದು ವಾರದವರೆಗೂ ಜಾತ್ರೆ ನಡೆಯುತ್ತೆ. ತುಂಬ ಅದ್ಧೂರಿಯಾಗಿ ನಡೆಯುತ್ತೆ. ಏನು ಅಂತ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ. ಇವತ್ತು ಕಲ್ಲೇಶ್ವರ ಸ್ವಾಮಿಯವರ ಅಗ್ನಿಕುಂಡೋತ್ಸವ ನೋಡಿ. ಇಲ್ಲಿ ಅಡ್ಪಲ್ಲಕ್ಕಿ ಹೋಗ್ತಾ ಇದೆಯಲ್ಲ, ಇದೇ ಅಡ್ಪಲ್ಲಕ್ಕಿಲಿ ಈ ಥರ ಕರ್ಕೊಂಡು ಹೋಗ್ತಾರೆ ಕಲ್ಲೇಶ್ವರ ಸ್ವಾಮಿಯವ್ರನ್ನ. ಇದ್ರ ಮೂಲ ಸ್ಥಾನ ಬಂದು ನಾವೀಗ ಮುಂದೆ ನೆಕ್ಸ್ಟ್ ತೋರಿಸ್ತೀನಿ. ಇದನ್ನು ಇವಾಗ ಊರು ಒಳಗಡೆಯಿಂದ ಅಲಂಕಾರ ಮಾಡಿಕೊಂಡು ದೇವಸ್ಥಾನದಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಊರು ಹೊರಗಡೆ ಇದ್ರದ್ದು ಮೂಲ ಸ್ಥಾನ ಇದೆ. ಪ್ರೀತು ಬಿಂದುಗಂತೂ ಊರಿಗೆ ಬಂದಿದ್ದು ತುಂಬಾ ಖುಷಿ ಆಯಿತು. ಜಾತ್ರೆಗೆ ಒಂದು ವಾರಕ್ಕೆ ಮುಂಚೆನೇ ನಾವು ತುಂಬ ವರ್ಷನೇ ಆಗಿತ್ತು. ನಾವು ಚಿಕ್ಕವರಲ್ಲಿದ್ದಾಗ ಇಲ್ಲಿದ್ದು ಜಾತ್ರೆ ಮಾಡ್ತಾಯಿದ್ವಿ ನಮ್ಮ ಆಂಟಿ ಮನೇಲಿ. ಸೊ ಇವಾಗ ನಾವು ಬೆಂಗಳೂರಿಗೆ ಬಂದಮೇಲೆ ನಾವು ಈ ಥರ ಮುಂಚೆನೇ ಎಂದು ಬಂದಿರಲಿಲ್ಲ. ನಾನು ತುಂಬ ವರ್ಷನೇ ಆಗಿತ್ತು ಈ ಅಗ್ನಿಕುಂಡೋತ್ಸವ ಅಂದರೆ ಏನು ಕೆಂಡ ತುಳಿತಾರೋ ಇದು ಜಾತ್ರೆ ಎಲ್ಲ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಊರು ಹೊರಗಡೆ ಇದೆ ಈ ದೇವಸ್ಥಾನ, ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಇಲ್ಲಿ ನಿಮಗೆ ಬಸವಣ್ಣ ಕಾಣಿಸ್ತಾ ಇದೆಯಲ್ಲ, ಈ ಬಸವಣ್ಣ ಚಿಕ್ಕ ಕರುವಿಂದನೂ ಕಲ್ಲೇಶ್ವರ ಸ್ವಾಮಿಗೆ ಅಂತ ಯಾರಾದರೂ ಮನೇಲಿ ಅರ್ಕೆ ಮಾಡ್ಕೊಂಡಿದ್ರೆ ಈ ದೇವಸ್ಥಾನಕ್ಕೆ ಬಿಟ್ಟಿರ್ತಾರೆ. ಸೊ ಅದು ಇವಾಗ ಇಷ್ಟು ದೊಡ್ಡದು ಬಸವಣ್ಣ ಆಗಿದೆ. ಇದಕ್ಕೆ ಬೆಳಗ್ಗೆನೆ ಎಲ್ಲ ಸ್ನಾನ ಮಾಡಿಸಿ ಈ ಥರ ಅಲಂಕಾರ ಮಾಡಿ ರೆಡಿ ಮಾಡಿರ್ತಾರೆ ಕೆಂಡ ತುಳಿಯೋಕೆ ಅಂತಲೇ. ಸೊ ಕಲ್ಲೇಶ್ವರ ಸ್ವಾಮಿ ಅಗ್ನಿಕುಂಡೋತ್ಸವ ಇರೋದ್ರಿಂದ ಕಲ್ಲೇಶ್ವರ ಸ್ವಾಮಿಯವರು ಕೆಂಡ ದಾಟಿದ ನಂತರ ಅಡ್ಪಲ್ಲಕ್ಕಿಲೇ ದಾಟಿದ ನಂತರನೇ ಆ ಬಸವಣ್ಣನೂ ಅದ್ರ ಜೊತೆನೇ ದಾಟಿಸ್ತಾರೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಬಿಸಿಲಿನಲ್ಲಿ ಕೆಂಡ ಅಂತೂ ತುಂಬಾ ಚೆನ್ನಾಗಿ ಎಲ್ಲ ದೇವರುಗಳು ತೊಳೆದು ಮತ್ತು ಚೆನ್ನಾಗೂ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಈ ದೊಡ್ಡಮ್ಮ ದೇವಿ ಮತ್ತು ಚಿಕ್ಕಮ್ಮ ದೇವಿ ಏನಿದೆ, ಇದು ದೇವಸ್ಥಾನ ಇದೆಯಲ್ಲ, ದೇವಸ್ಥಾನ ಮುಂದೆ ವರಾಂಡದಲ್ಲಿ ದೇವ್ರನ್ನ ಗದ್ಗೆ ಮಾಡ್ತಾರೆ. ಏಕೆಂದರೆ ಪರುವಿಗೆ ಅಂತ ಎಲ್ಲ ಎಡೆ ಮಾಡಿರ್ತಾರಲ್ಲ, ಅಡುಗೆನೆಲ್ಲ ಇಲ್ಲಿ ದೇವ್ರಿಗೆ ಎಡೆ ಮಾಡ್ತಾರೆ. ದೊಡ್ಡಮ್ಮ ದೇವಿ ಮತ್ತು ಚಿಕ್ಕಮ್ಮ ದೇವಿಗೆ ಆಚೆನೆ ಕೂರಿಸಿ ಎಡೆ ಮಾಡ್ತಾರೆ. ಮತ್ತು ಕಲ್ಲೇಶ್ವರ ಸ್ವಾಮಿಯವ್ರನ್ನ ಒಳಗಡೆ ದೇವಸ್ಥಾನದ ಒಳಗಡೆ ಗದ್ಗೆ ಮಾಡಿದ್ದಾರೆ. ಮತ್ತು ಈ ಎಲ್ಲ ಆದಮೇಲೆ ಎಲ್ಲರೂ ಹೋಗ್ಬಿಟ್ಟು ಹಣ್ಣು ಕಾಯಿ ಮಾಡಿಸೋವಂಥವ್ರು ಮಾಡಿಸ್ತಾರೆ. ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಎದುರುಗಡೆ ಗಂಗಮ್ಮ ದೇವಿ ಅದು ದೊಡ್ಡದು ಬಾವಿ ಇದೆ, ಅಲ್ಲಿ ಗಂಗಮ್ಮನ್ನು ಮಾಡ್ತಾರೆ. ಮತ್ತು ಈ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ ಆಗಿರೋದ್ರಿಂದ ಬಾಗಿಲೇನಿದೆಯೋ ಅದು ಮುಂಬಾಗಿಲು ತುಂಬ ಚಿಕ್ಕದಾಗಿದೆ. ನಾವು ದೇವಸ್ಥಾನದೊಳಗೆ ಹೋಗಬೇಕು ಅಂದರೆ ಬಗ್ಗಿನೇ ಹೋಗಬೇಕು. ಕೆಂಡ ಎಲ್ಲ ಆದಮೇಲೆ ದೇವರಿಗೆ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಮುದ್ದೆ ಪರುವು ಇರುತ್ತೆ. ಮುದ್ದೆ, ಅನ್ನ, ಸಾಂಬಾರು ಮತ್ತು ಕಾಳು ಮಾಡಿದ್ದಾರೆ. ಅನ್ನದಾಸೋಹ ತುಂಬ ಚೆನ್ನಾಗಿ ನಡೆಯುತ್ತೆ. ಮತ್ತು ಮಂಗಳಾರತಿನೂ ಆಯಿತು. ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದು. ಇದ್ರ ಹಿಂದಗಡೆನೇ ಪರುವಿನ ಮನೆಯೂ ಮಾಡಿದ್ದಾರೆ. ಮತ್ತು ಇಲ್ಲಿ ಅಡುಗೆನೂ ಮಾಡಿದ್ದಾರೆ ನೋಡಿ. ಇಲ್ಲಿ ಕೊಳಗ ಎಲ್ಲ ದೊಡ್ಡ ದೊಡ್ಡ ಕೊಳಗದಲ್ಲಿ ಸಾಂಬಾರು, ಮುದ್ದೆ, ರೈಸ್ ಎಲ್ಲ ಮಾಡಿದ್ದಾರೆ. ಇನ್ನಲ್ಲಿ ಶಾಮಿಯಾನ ಹಾಕಿದಾರಲ್ಲ, ಅಲ್ಲೆಲ್ಲ ಊಟ ನಡೀತಾ ಇದೆ. ಇನ್ನೂ ಮುದ್ದೆ ಬಿಟ್ಟಿದ್ದಾರೆ. ಊಟ ಮಾಡ್ತೀಯಾ?
ಸಂಜೆ 6 ಗಂಟೆವರೆಗೂ ದೇವರು ಆ ಮೂಲ ಸ್ಥಾನದಲ್ಲೇ ಇರುತ್ತೆ ಎಲ್ಲ ದೇವ್ರುಗಳು. ಅಲ್ಲಿ ಜಾಂಡೇವಿನ ಮರ ಅಂತ ನೆಟ್ಟಿರ್ತಾರೆ. ಸೊ ಅದನ್ನೆಲ್ಲ ತೆಗೆದಾಕಿ ಸಂಜೆ 6 ಗಂಟೆಗೆ ಊರು ಒಳಗಡೆ ದೇವ್ರು ಬರ್ತವೆ. ಸೊ ಅದಕ್ಕೆ ನಾವು ಮನೆ ಮುಂದೆಲ್ಲ ರಂಗೋಲಿ ಬಿಟ್ಟು ರೆಡಿ ಮಾಡಿದ್ವಿ. ದೇವರು ಊರು ಒಳಗಡೆ ಬಂತು. ಸಂಜೆ ಆಲ್ರೆಡಿ 6:30 ಆನೆ ಆಗೋಗಿತ್ತು. ಬಂದು ಫಸ್ಟು ಗಣಪತಿ ದೇವಸ್ಥಾನ ಇದೆ ಆಪೋಸಿಟ್ಟು, ಅಲ್ಲಿಗೆ ಹೋಗಿ ದೇವಸ್ಥಾನದ ಹತ್ರ ಗಣೇಶನ ದೇವಸ್ಥಾನದ ಹತ್ರಕ್ಕೆ ಹೋಗಿ ಮತ್ತೆ ರಿಟರ್ನ್ ಬಂದು ಇಲ್ಲಿ ದೇವಸ್ಥಾನ ಕಾಣಿಸ್ತಿದೆಯಲ್ಲ ಅಲ್ಲಿ ಬಂದು ಗದ್ಗೆ ಆಗ್ತವೆ. ಅಲ್ಲಿ ಮಣೇವು ಉತ್ಸವ ಇರುತ್ತೆ. ನೋಡಿ ವಿಡಿಯೋನ ಸ್ಕಿಪ್ ಮಾಡ್ದಿರಾ. ಇಲ್ಲಿ ಚಿಕ್ಕಮ್ಮ ದೇವಿದು ಉತ್ಸವ ನಡೀತಾ ಇದೆ. ಅಂದರೆ ಮಣೇವು ಇದು ಏನು ಹೂವು ಕೊಡ್ತಾ ಇದ್ದಾರೋ ಈ ಹೂವನ್ನ ಯಾರಿಗೆ ಕೊಡ್ತಾರೋ ಅವರು ಮಣೇವಿಗೆ ಏನು ಅವ್ರ ಕೈಲಿ ಏನಾಗುತ್ತೋ ಅದನ್ನು ಕೊಡ್ಬೋದು. ಅಂದರೆ ಪುರಿ, ಬಿಸ್ಕೆಟು ಮತ್ತು ಬಾಳೆಹಣ್ಣುಗಳು ಏನಾದರೂ ಆಯಿತು ಅದನ್ನು ತಂದು ಕೊಡ್ತಾರೆ ಮಣೇವಿಗೆ ಅಂತಲೇ. ಮಣೇವಿಗೆ ಬೇರೆನೂ ಮಾಡಿರ್ತಾರೆ, ಬಟ್ ಅವ್ರ ಕೈಯಿಂದನೇ ಅವ್ರು ಕೊಟ್ಟರೆ ತಂದು ಕೊಡೋ ಪದ್ಧತಿನೂ ಇದೆ. ಮತ್ತು ಅಲ್ಲಿ ಗದ್ಗೆ ಮಾಡಿದಾರಲ್ಲ ಅದೇ ದೊಡ್ಡಮ್ಮ ದೇವಿ, ಅದ್ರದ್ದನ್ನೇ ಮತ್ತು ದೊಡ್ಡ ತೇರಿದೆ. ಇದು ಹೊರಡೋ ಅಮ್ಮ, ಅಲ್ಲಿ ಇರೋದು ಮೂಲಸ್ಥಾನ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ.
ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದನ್ನು ಪತ್ತು ಅಂತ ಕರೀತಾರೆ. ಇದನ್ನು ದೇವರು ಹೊರಟಾಗಿಂದ ಹಿಡಿದು ಉತ್ಸವ ಆಗಿ ಎಲ್ಲ ಮುಗಿಯೋವರೆಗೂ ಅದು ಉರಿತಾನೆ ಇರುತ್ತೆ. ಇವತ್ತು ಈಗೇನು ಉತ್ಸವ ನೋಡೋದ್ರಲ್ಲ, ಮಣೇವು ಅಂತ, ಇದು ಚಿಕ್ಕಮ್ಮ ದೇವಿಯವರ ಮಣೇವು. ಇದನ್ನು ನೋಡೋದಕ್ಕೆ 14 ಹಳ್ಳಿ ಗ್ರಾಮದಿಂದನೂ ಎಲ್ಲ ಜನನು ಎಷ್ಟೊತ್ತರ ಆಗಲಿ ಬಂದು ನೋಡ್ತಾರೆ. ತುಂಬ ಇಷ್ಟ ಚಿಕ್ಕಮ್ಮ ದೇವಿ ಉತ್ಸವ ಅಂದರೆ. ಇವತ್ತು ಕಲ್ಲೇಶ್ವರ ಸ್ವಾಮಿಯವರ ಅಗ್ನಿಕುಂಡೋತ್ಸವ ಆಗಿದ್ದು, ಇನ್ನು ಒಂದು ವಾರದವರೆಗೂ ಜಾತ್ರೆ ಇರುತ್ತೆ. ಉಚ್ಚಮ್ಮ ದೇವಿಯವ್ರದ್ದು ಸೋಮವಾರ 6ನೇ ತಾರೀಕು ರಥೋತ್ಸವ ಇದೆ, ಮಹಾರಥೋತ್ಸವ. ತುಂಬ ಅದ್ಧೂರಿಯಾಗಿ ಆಗುತ್ತೆ. ಇಲ್ಲಿವರೆಗೂ ಕೊನೆವರೆಗೂ ನಮ್ಮ ವಿಡಿಯೋ ನೋಡಿದವರೆಲ್ಲರಿಗೂ ತುಂಬ ಧನ್ಯವಾದಗಳು. ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಒಂದೊಳ್ಳೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.